ಗ್ರಾಮದಲ್ಲಿ ಗೋ ರಕ್ಷಣೆಗಂತ ಹೋಗಿರ್ತಕ್ಕಂಥ 4 ಜನ ಹಿಂದೂ ಕಾರ್ಯಕರ್ತರನ್ನ ಮತಾಂಧ ಮುಸ್ಲಿಂ ಕಾರ್ಯಕರ್ತರು ಏನು ಮಾಡಿದಾರಪ್ಪ ಅಂದ್ರೆ ಕಂಬಕ್ಕೆ ಕಟ್ಟಿ ಹಾಕಿ ಬಿಡುವಂಥ ಕೆಲಸ ಮಾಡಿದ್ದಾರೆ. ಇದರ ವಿರುದ್ಧ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಅಲ್ಲಲ್ಲಿ ಕ್ರಮಗಳನ್ನು ಕೈಗೊಂಡು ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಇನ್ನೂವರೆಗೂ ಎಚ್ಚೆತ್ತುಕೊಳ್ಳದೆ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಆ ಒಂದು ಮುಸ್ಲಿಂ ಯುವಕರ ಮೇಲೆ, ಗುಂಡಾಗಳ ಮೇಲೆ ಇನ್ನೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ. ಆದ ಕಾರಣ ಕೂಡಲೇ ಅವರನ್ನು ಬಂಧಿಸಿ ಅವರನ್ನು ತಕ್ಕ ಶಿಕ್ಷೆಯನ್ನು ಕೊಡದೆ ಹೋದಲ್ಲಿ ರಾಜ್ಯಾದ್ಯಂತ ಈ ಬೆಳಗಾವಿ ಜಿಲ್ಲೆ ಬಂದು ಕರೆಯುವಂಥ ಕೆಲಸವನ್ನು ಶ್ರೀರಾಮ್ ಸೇನೆ, ಹಿಂದೂಸ್ತಾನ್ ಮತ್ತು ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಮಾಡಲಾಗ್ತದೆ. ಆದ ಕಾರಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ಶೀಘ್ರವೇ ಆ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ಮುಸ್ಲಿಂ ಏನು ಗುಂಡಾಗಳಿದಾರ ಅವರನ್ನು ಬಂಧಿಸಿ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಶಿಕ್ಷೆ ಆಗಬೇಕಲ್ಲ ಆ ಶಿಕ್ಷೆಯನ್ನು ವಿಧಿಸಬೇಕು. ವಿಧಿಸದೆ ಹೋದಲ್ಲಿ ಬೆಳಗಾವಿ ಜಿಲ್ಲೆಗೆ ಶ್ರೀರಾಮ್ ಸೇನೆ, ಹಿಂದೂಸ್ತಾನ್ ಮತ್ತು ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ಜಿಲ್ಲೆ ಬಂದ್ ಕರೆಯುವಂಥ ಕೆಲಸವನ್ನು ನಮ್ಮ ಹಿಂದೂ ಪರ ಸಂಘಟನೆಗಳಿಂದ ಆಗ್ತದೆ ಅಂತ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ ಕಾರಣ ಕೂಡಲೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಬಗ್ಗೆ ಸೂಕ್ತವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ಹಿಂದೂ ಪರವಾದಂಥ ಕಾರ್ಯಕರ್ತರಿಗೆ ಏನಾದರೂ ಸಮಸ್ಯೆ ಆದಲ್ಲಿ ಸ್ಥಳೀಯವಾಗಿ ಶಾಸಕರು, BJP ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಸಾಕಷ್ಟು ಹಿಂದೂ ಪರವಾಗಿ ರಾಜಕಾರಣದಲ್ಲಿ ಮಾತಾಡ್ತಾರೆ. ಆದ್ರೆ ಹಿಂದೂ ಕಾರ್ಯಕರ್ತರಿಗೆ ಏನಾದರೂ ಸಮಸ್ಯೆ ಆದಾಗ ಯಾರು ಒಬ್ಬ ನಾಯಕ ಈ ಹಿಂದೂ ಸಂಘಟನೆಗಳಿಗೆ ಅಥವಾ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯವಾದಾಗ ಬೆನ್ನು ಹತ್ತಿ ನಿಲ್ಲುವಂಥ ಕೆಲಸವನ್ನು ಇನ್ನೂವರೆಗೂ ಯಾವತ್ತೂ ಮಾಡಿಲ್ಲ. ಕೇವಲ ಹಿಂದುತ್ವ ರಾಜಕಾರಣಕ್ಕೆ ಸೀಮಿತ ಆಗಿಬಿಟ್ಟೈತೆ. ಸ್ಥಳೀಯ ಬೈಲೊಂಗಲದ 2 ನಾಯಕರು ಯಾರು ಹಿಂದೂ ಪರವಾಗಿ ಏನಾದರೂ ಸಮಸ್ಯೆ ಆದಲ್ಲಿ ಧ್ವನಿ ಎತ್ತುವಂಥ ಕೆಲಸವನ್ನು ಯಾವುದೇ ನಾಯಕರು ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯವಾದಾಗ, ಅವರಿಗೆ ಏನಾದರೂ ಸಮಸ್ಯೆ ಆದಾಗ ಇಲ್ಲಿ ಸ್ಥಳೀಯ ನಾಯಕರು ಸ್ವಲ್ಪ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕಂತೇಳಿ ಕೇಳ್ಕೊತೇವೆ. ಅಕಸ್ಮಾತ್ ಧ್ವನಿ ಎತ್ತದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ತುಂಬ ಗಂಭೀರವಾಗಿ ಎದುರಿಸಬೇಕಾಗ್ತದೆ ಅಂತ ಹಿಂದೂ ಕಾರ್ಯಕರ್ತರ ಪರವಾಗಿ ಮತ್ತು ಹಿಂದೂ ಸಂಘಟನೆಗಳ ಪರವಾಗಿ ಎಚ್ಚರಿಕೆಯನ್ನು ಕೂಡ ಅವ್ರಿಗೂ ಕೂಡ ಕೊಡ್ತಾ ಇದ್ದೀವಿ.